ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುತ್ತಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ನಿನ್ನೆ ಹಾಗೂ ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳ Q3 ರಿಸಲ್ಟ್ ನ ಕವರ್ ಮಾಡಿದ್ದೀನಿ. ಆ ಎಲ್ಲ ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿ ಇರ್ತವೆ. ಇವತ್ತು ಅವುಗಳನ್ನ ವಾಚ್ ಮಾಡಬಹುದು. ಮಾರ್ಕೆಟ್ ಅಲ್ಲಿ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಆ ಸ್ಟಾಕ್ ಗಳನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗ್ತಾ ಇಲ್ಲ. ಹಾಗಾಗಿ ಇಂದಿನ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ನಿನ್ನೆ ಹಾಗೂ ಮೊನ್ನೆ ವಿಡಿಯೋ ಒಂದ್ಸಲ ನೋಡಿ. ಈಗಿನ ವಿಡಿಯೋದಲ್ಲಿ ಅವುಗಳನ್ನ ಹೊರತುಪಡಿಸಿ ಬೇರೆ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಏನಾದ್ರು ನಿಮಗೆ ಬೇಕಿದ್ರೆ ಇಲ್ಲಿರುವಂತಹ ನಂಬರ್ ಗೆ ಕಾಲ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಕೂಡ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ, ಪ್ರೊಸೆಸ್ ಕಂಪ್ಲೀಟ್ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಕೂಡ ಸೇಮ್ ನಂಬರ್ ಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತೀವಿ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ RVNL ಅಥವಾ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಸೌತ್ ವೆಸ್ಟರ್ನ್ ರೈಲ್ವೇಸ್ ನ ಒಂದು ಬಿಡ್ಡಿಂಗ್ ಪ್ರೋಸೆಸ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಸುಮಾರು 87 ಕೋಟಿ ಬಿಡ್ಡಿಂಗ್ ಪ್ರೋಸೆಸ್ ಇದು. L1 ಬಿಡ್ಡರ್ ಆಗಿ ಹೊರ ಬಂದಿರೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. RVNL ಅನ್ನ ವಾಚ್ ಮಾಡಬಹುದು. ಏನಾದರೂ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ಹಾಗೆ ರೈಲ್ವೆ ಸ್ಟಾಕ್ ಗಳಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಒಂದು 10 days ಬ್ಯಾಕ್ ಸ್ಟ್ರಾಂಗ್ ಮೊಮೆಂಟಮ್ ನೋಡ್ಲಿಕ್ಕೆ ಸಿಕ್ತು. RVNL ಕೂಡ ತುಂಬಾ ಚೆನ್ನಾಗಿ ಅಪ್ ಆಯ್ತು. ಬಟ್ ಆ ನಂತರ ಅಷ್ಟೇ ಫಾಸ್ಟ್ ಆಗಿ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿ ಮತ್ತೆ 330 340 ಲೆವೆಲ್ ಗೆ ಬಂದು ಟ್ರೇಡ್ ಆಗ್ತಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ವಾಚ್ ಮಾಡಬಹುದು. ಇವತ್ತೇನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತಾ ಸ್ಟಾಕ್ ಅಲ್ಲಿ ಅಂತ. ಇನ್ನು ಕ್ಯಾಮ್ಲಿನ್ ಫೈನ್ ಸೈನ್ಸಸ್ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಕಂಪನಿಯ ಬೋರ್ಡ್ ಲಿಕ್ವಿಡೇಷನ್ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಜೊತೆಗೆ ಆಡಿಟರ್ಸ್ ಕೂಡ ಕಂಪನಿ ತನ್ನ ಸಾಲಗಳನ್ನ ತೀರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ ವಿಷಯವನ್ನ ಹೇಳಿದ್ದಾರೆ. ಈ ಬ್ಯಾಡ್ ನ್ಯೂಸ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕ್ಯಾಮ್ಲಿನ್ ಫೈನ್ ಸೈನ್ಸ್ ಅನ್ನ ವಾಚ್ ಮಾಡಬಹುದು. ಲಿಕ್ವಿಡೇಷನ್ ಆಗೋದಂದ್ರೆ ಕಂಪನಿ ತನ್ನ ಆಸ್ತಿಪಾಸ್ತಿಗಳನ್ನೆಲ್ಲ ಮಾರಾಟ ಮಾಡಿ ಬರುವ ದುಡ್ಡಿಂದ ತನ್ನ ಸಾಲಗಳನ್ನ ತೀರಿಸೋದು. ಹಾಗೆ ಇಲ್ಲಿ ಶೇರ್ ಹೋಲ್ಡರ್ಸ್ ಗೆ ಹಣ ಸಿಗುವಂತ ಚಾನ್ಸಸ್ ತುಂಬಾ ಕಡಿಮೆ ಲಿಕ್ವಿಡೇಷನ್ ಪ್ರೋಸೆಸ್ ಅಲ್ಲಿ. ನಾನು ಈ ಹಿಂದೆ ಒಂದು ವಿಡಿಯೋನ ಕವರ್ ಮಾಡಿದ್ದೀನಿ. ಇನ್ ಕೇಸ್ ಸ್ಟಾಕ್ ಅಥವಾ ಯಾವ್ದಾದ್ರು ಕಂಪನಿ ಲಿಕ್ವಿಡೇಟ್ ಆದ್ರೆ ಇನ್ವೆಸ್ಟರ್ಸ್ ಗೆ ದುಡ್ಡು ಸಿಗುತ್ತಾ? ಆಕ್ಚುಲಿ ಆ ಲಿಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಬರೋದು. ಮೊದಲಿಂದ ಪೇಮೆಂಟ್ ಗಳನ್ನ ಮಾಡ್ಕೊಂಡು ಬರ್ತಾರೆ. ಹಣ ಉಳಿದ್ರೆ ಮಾತ್ರ ಲಾಸ್ಟ್ ಅಲ್ಲಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಸುದ್ದಿಗೆ ಅನ್ನೋದನ್ನ ವಾಚ್ ಮಾಡಬಹುದು. ದೂರ ಇರೋದು ಒಳ್ಳೇದು ಇಂತಹ ಸಂದರ್ಭಗಳಲ್ಲಿ, ಇಂತಹ ಸ್ಟಾಕ್ ಗಳಿಂದ. ಯಾಕಂದ್ರೆ ಇನ್ ಕೇಸ್ ಲಿಕ್ವಿಡೇಟ್ ಆದ್ರೆ ಶೇರ್ ಹೋಲ್ಡರ್ಸ್ ಗೆ ಹಣ ಸಿಗುವಂತ ಚಾನ್ಸಸ್ ಇರೋದೇ ಇಲ್ಲ, ತುಂಬಾನೇ ಕಡಿಮೆ ಆಗಿರುತ್ತೆ. ಹಾಗಾಗಿ ಇನ್ನು ಇಂಟರ್ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಮೇಲೆ ರೀಸೆಂಟ್ ಆಗಿ ಏನು ಸಮಸ್ಯೆಗಳಾಯ್ತು, ಆ ಕಾರಣಕ್ಕೆ ಸುಮಾರು 22 ಕೋಟಿಯನ್ನ ದಂಡ ಹಾಕಿದೆ DGCA. ಈ 22 ಕೋಟಿ ದಂಡದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ವಾಚ್ ಮಾಡಬಹುದು ಇಂಡಿಗೋದಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಸುದ್ದಿಗೆ ಅಂತ. ನಂತರ GR ಇನ್ಫ್ರಾ ಪ್ರಾಜೆಕ್ಟ್ ಸುದ್ದಿಯಲ್ಲಿರುತ್ತೆ. GR ಇನ್ಫ್ರಾದ ಜೊತೆಗೆ NTPC ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಎರಡು ಸ್ಟಾಕ್ ಗಳು ಒಂದೇ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತವೆ. ಸುದ್ದಿ ಏನಂದ್ರೆ GR ಇನ್ಫ್ರಾ 488 ಕೋಟಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ, ಅಥವಾ L1 ಬಿಡ್ಡರ್ ಆಗಿ ಹೊರ ಬಂದಿದೆ. NTPC ಕಾಲ್ ಮಾಡಿರುವಂತಹ ಬಿಡ್ಡಿಂಗ್ ಅಂದ್ರೆ NTPC ಇಂದ ಆರ್ಡರ್ ಸಿಗುತ್ತೆ. ಆರ್ಡರ್ ಕೊಡೋದು NTPC. ಆ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ GR ಇನ್ಫ್ರಾ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. 488 ಕೋಟಿ ಪ್ರಾಜೆಕ್ಟ್. ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಎರಡು ಸ್ಟಾಕ್ ಗಳಲ್ಲಿ ಅಂತ. ನಂತರ ಅಂಬುಜಾ ಸಿಮೆಂಟ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ರಾಜಸ್ಥಾನಲ್ಲಿ 2.4 MTPA ಕೆಪಾಸಿಟಿ ಇರುವಂತಹ ಯೂನಿಟ್ ಅಲ್ಲಿ ಆಪರೇಷನ್ಸ್ ಸ್ಟಾರ್ಟ್ ಮಾಡಿದೆ. 2.4 MTPA ಅಂದ್ರೆ ಮೆಟ್ರಿಕ್ ಟನ್ ಪರ್ annum ಅಂದ್ರೆ ತನ್ನ ಕೆಪಾಸಿಟಿಯನ್ನ ಅಡಿಷನ್ ಮಾಡಿದೆ. ಈ ಕೆಪಾಸಿಟಿ ಅಡಿಷನ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಂಬುಜಾ ಸಿಮೆಂಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ಇಂಡಿಯನ್ ಹೋಟೆಲ್ಸ್ ಕಂಪನಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಟಾಟಾ ಗ್ರೂಪ್ ನ ಕಂಪನಿ ರಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಮ್ಯಾನೇಜ್ ಮಾಡುವಂತದ್ದು. ಈ ಕಂಪನಿ ಒಂದು ಅಕ್ವಿಸಿಷನ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಅಂದ್ರೆ ಸ್ಪರ್ಶ್ ಇನ್ಫ್ರಾಟೆಕ್ ಅಲ್ಲಿ 51% ಸ್ಟೇಕ್ ಅನ್ನು ತಗೊಂಡಿದೆ. ಅಂದ್ರೆ ಕಂಟ್ರೋಲಿಂಗ್ ಸ್ಟೇಕ್ ಅನ್ನು ತಗೊಂಡಿದೆ. 232 ಕೋಟಿಗೆ ಈ ಅಕ್ವಿಸಿಷನ್ ಅನ್ನ ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇಂಡಿಯನ್ ಹೋಟೆಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಇನ್ನು ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಆಫ್ರಿಕಾದ ಒಂದು ರಿಫೈನರಿಯಿಂದ $350 ಮಿಲಿಯನ್ ಕಾಂಟ್ರಾಕ್ಟ್ ಸಿಕ್ಕಿದೆ. ಇಂಟರ್ನ್ಯಾಷನಲ್ ಆರ್ಡರ್ ಅಥವಾ ಕಾಂಟ್ರಾಕ್ಟ್ ಇದು $350 ಮಿಲಿಯನ್ ಕಾಂಟ್ರಾಕ್ಟ್ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ.
ಎಂಜಿನಿಯರ್ಸ್ ಇಂಡಿಯಾನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಲೈಟ್ಸ್ ಮೆಟಲ್ಸ್ ಅಂಡ್ ಎನರ್ಜಿ ಕೂಡ ಫೋಕಸ್ ಆಗಿರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ನೆಕ್ಸಸ್ ಓಲ್ಡ್ಕೋ ಕಂಪನಿಯಲ್ಲಿ 50% ಸ್ಟೇಕ್ ಅನ್ನು ತಗೊಳ್ಳುವಂತ ನಿರ್ಧಾರವನ್ನ ಮಾಡಿದೆ. ಇದಕ್ಕಾಗಿ ಸುಮಾರು $91 ಮಿಲಿಯನ್ ಖರ್ಚು ಮಾಡ್ತಿದೆ ಕಂಪನಿ. ಅಂದ್ರೆ $91 ಮಿಲಿಯನ್ ಗೆ ಈ ಅಕ್ವಿಸಿಷನ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಇದಕ್ಕೆ ಕಾರಣಕ್ಕೆ ಲೈಟ್ಸ್ ಮೆಟಲ್ಸ್ ಅಂಡ್ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ಸಿಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಅಮೆರಿಕದ ಒಂದು ಕಂಪನಿಯಿಂದ 900 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತ ಆರ್ಡರ್ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಈ ಸುದ್ದಿಯನ್ನ ಕವರ್ ಮಾಡಿದೀನಿ. ಕಂಪನಿಗೆ ಡೇಟಾ ಸೆಂಟರ್ ಸೆಗ್ಮೆಂಟ್ ಅಲ್ಲಿ ಸಿಗ್ತಿರುವಂತ ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಡರ್ ಇದು. ಪವರ್ ಟ್ರಾನ್ಸ್ಫಾರ್ಮರ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸಿಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಫಿಸಿಕ್ಸ್ ವಾಲಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ರಾಂಚಿಯಲ್ಲಿ 1.16 ಎಕರ್ ಲ್ಯಾಂಡ್ ಪರ್ಚೇಸ್ ಮಾಡಿದೆ. ಸುಮಾರು 38 ಕೋಟಿಗೆ ಈ ಲ್ಯಾಂಡ್ ಪರ್ಚೇಸ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ. ಈ ಕಂಪನೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರವು. ಹಾಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿಗಳ ನಂಬರ್ಸ್ ಈ ಮೂರನ್ನ ಮಿಸ್ ಮಾಡದೆ ವಾಚ್ ಮಾಡಬೇಕು. ಅಟ್ಲೀಸ್ಟ್ ಆ ಕಂಪನಿಗಳನ್ನ ಮಿಸ್ ಮಾಡದೆ ವಾಚ್ ಮಾಡಿ. ಮೇಜರ್ ಕಂಪನೀಸ್ ಅನ್ನು ನೋಡೋದಾದ್ರೆ ಬನ್ಸಾಲ್ ವೈರ್ ಇದೆ, BHEL ಇದೆ, ಸಿಯಟ್ ಇದೆ, ಇವತ್ತು ಆಕ್ಸನ್, ಆವೆಲ್ಸ್ ಇಂಡಿಯಾ ಇದೆ, ಹಿಂದೂಸ್ತಾನ್ ಜಿಂಕ್ ರಿಸಲ್ಟ್ ಇದೆ, IRFC ರಿಸಲ್ಟ್ ಇದೆ, ಕಲಾಮಂದಿರ್ ರಿಸಲ್ಟ್ ಇದೆ, LTI ಮೈನ್ ಟ್ರೀ ರಿಸಲ್ಟ್ ಇದೆ, PNB ಇದೆ, ಟಾಟಾ ಕ್ಯಾಪಿಟಲ್ ರಿಸಲ್ಟ್ ಇದೆ, ಟಿಪ್ಸ್ ಮ್ಯೂಸಿಕ್ ಇದೆ. ಈ ಎಲ್ಲ ಕಂಪನೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಸಲ್ಟ್. ಹಾಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬಹುದು. ಇಲ್ಲಿ ಆರ್ತಿ ಸರ್ಫೆಕ್ಟೆಂಟ್ಸ್ ಕೂಡ ಇದೆ ಇವತ್ತು. ಈ ಸ್ಟಾಕ್ ಗಳನ್ನು ಸಹ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಇರುತ್ತೆ ರಿಸಲ್ಟ್ಸ್ ವಾಚ್ ಮಾಡಿ. ಇನ್ನು ಮಾರ್ಕೆಟ್ ಔಟ್ಲುಕ್ ಕಡೆ ಬಂದ್ರೆ ಎಸ್ಪೆಷಲಿ ಸೆಕ್ಟೋರಲ್ ಔಟ್ಲುಕ್ ಗಳನ್ನ ನೋಡೋದಾದ್ರೆ ನಿನ್ನೆ ವಿಡಿಯೋದಲ್ಲಿ ಅಂದ್ರೆ ವೀಕ್ಲಿ ಇವೆಂಟ್ಸ್ ವಿಡಿಯೋದಲ್ಲೇ ಇದನ್ನ ಕವರ್ ಮಾಡಿದ್ದೆ. ಆಟೋ ಸೆಕ್ಟರ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಕಂಡು ಬರ್ತಿದೆ ಒಂದು ಒಳ್ಳೆ ರ್ಯಾಲಿ ನಂತರ. ಬ್ಯಾಂಕಿಂಗ್ ಅಂಡ್ IT, ಮೆಟಲ್ ಅಂಡ್ ಫಾರ್ಮಾ ಮೇ ಬಿ ಈ 4 ಸೆಕ್ಟರ್ಸ್ ಲೀಡ್ ಮಾಡುವಂತ ಚಾನ್ಸಸ್ ಇದೆ ಈ ವಾರದಲ್ಲಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಬ್ಯಾಂಕಿಂಗ್, IT, ಮೆಟಲ್, ಫಾರ್ಮಾ ಈ 4 ಸೆಕ್ಟರ್ಸ್ ಲೀಡ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಮೇಜರ್ ಆಗಿ ಇವುಗಳನ್ನ ವಾಚ್ ಮಾಡಬಹುದು. ಇನ್ನು FMCG, ರಿಯಾಲಿಟಿ ಟ್ರ್ಯಾಕ್ ಮಾಡಬಹುದು. ಆ ರೀತಿಯ ಸೆಂಟಿಮೆಂಟ್ ಸದ್ಯದ ಮಟ್ಟಿಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇವುಗಳನ್ನ ಕ್ಲೋಸ್ಲಿ ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ನು ಉಳಿದ ಸೆಕ್ಟರ್ಸ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇದೆ. ಇನ್ನು ಇವತ್ತಿನ ಮಾರ್ಕೆಟ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ ಅಂತ ನೋಡೋದಾದ್ರೆ ಆಸ್ ಆಫ್ ನಾವು ನೋಡಬಹುದು 167 ಪಾಯಿಂಟ್ಸ್ ಅಥವಾ 0.65% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲೇ ಇದಾವೆ. ಕೋಸ್ಪಿ ಹಾಗೂ ಶಾಂಘೈ ಕಾಂಪೋಸಿಟ್ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಇದ್ದಾವೆ. ಹ್ಯಾಂಗ್ಸೆಂಗ್, ಸ್ಟ್ರೈಟ್ ಟೈಮ್ಸ್, ನಿಕ್ಕೈ ಎಲ್ಲವೂ ಕೂಡ ಡೌನ್ ಆಗಿದ್ದಾವೆ. ನಿಕ್ಕೈ ಅಂತ ನೋಡಬಹುದು 1.2% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 321 ಪಾಯಿಂಟ್ಸ್ ಅಥವಾ 0.65% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ಗ್ಲೋಬಲ್ ಕ್ಯೂಸ್ ಸದ್ಯದ ಮಟ್ಟಿಗಂತೂ ನೆಗೆಟಿವ್ ಇದೆ. ಮಧ್ಯಾಹ್ನ ನಂತರ ಗೊತ್ತಿಲ್ಲ ಏನಾಗುತ್ತೆ ಯುರೋಪಿಯನ್ ಮಾರ್ಕೆಟ್ ಗಳು ಓಪನ್ ಆದ್ಮೇಲೆ ಅಂತ. ಬಟ್ ಆಸ್ ಆಫ್ ನೌ ಇಂಡಿಕೇಶನ್ ಅಂತೂ ಸದ್ಯದ ಮಟ್ಟಿಗೆ ನೆಗೆಟಿವ್ ಇದೆ ಮಾರ್ಕೆಟ್ ಬಗ್ಗೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓಕೆ, ಇನ್ನೊಂತ ದೊಡ್ಡ ರ್ಯಾಲಿ ಅಲ್ಲ ಸದ್ಯದ ಮಟ್ಟಿಗೆ, ಬಟ್ ಯಾವಾಗ ಬೇಕಾದ್ರೂ ಇಲ್ಲಿ ಪರ್ಫಾರ್ಮೆನ್ಸ್ ಚೇಂಜ್ ಆಗಬಹುದು. ಇನ್ನು ಗೋಲ್ಡ್ ಅಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ 1.31% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಯಾಕೆ ಆಸ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಗ್ಲೋಬಲ್ ಅನ್ಸರ್ಟನಿಟೀಸ್ ಜಾಸ್ತಿ ಆದಷ್ಟು ಗೋಲ್ಡ್ ಅಲ್ಲಿ ಹಾಗೂ ಬೇರೆ ಇತರೆ ಕಮಾಡಿಟೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಟ್ರಂಪ್ ಹಣ ಅನ್ಸರ್ಟನಿಟೀಸ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ, ಹಾಗಾಗಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಗೋಲ್ಡ್ ಅಲ್ಲಿ. ಇವನ್ ಸಿಲ್ವರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಕೆಲವು ಸಲ ಕರೆಕ್ಷನ್ ಆಗ್ಬಹುದು, ನಂತರನೇ ಒಂದು ನೆಕ್ಸ್ಟ್ ಲೆಗ್ ಆಫ್ ರ್ಯಾಲಿ ನೋಡ್ಲಿಕ್ಕೆ ಸಿಗೋದು. ಹಾಗಾಗಿ ಕೇರ್ಫುಲ್ ಆಗಿರಿ. ಒನ್ ಟೈಮ್ ಕ್ಯಾಪಿಟಲ್ ಅಲಾಟ್ಮೆಂಟ್ ಅಷ್ಟು ಸೂಕ್ತ ಅಲ್ಲ. ನಾನು ಆಲ್ಮೋಸ್ಟ್ 2 ತಿಂಗಳಿಂದ ಕೂಡ ಇದನ್ನ ಹೇಳ್ತಾ ಇದ್ದೀನಿ. ಟ್ರಾಂಚಸ್ ಅಲ್ಲೇ ಹೋಗೋದು ಬೆಟರ್. ಖಂಡಿತ ಡಿಸಪಾಯಿಂಟ್ ಆಗುತ್ತೆ ಸ್ವಲ್ಪ ತಗೊಂಡಿದ್ರೆ ರ್ಯಾಲಿ ಬಂದ ಮೇಲೆ. ಆನಂತರ ಅಯ್ಯೋ ನಾನು ಅವಾಗ್ಲೇ ಸುಮ್ಮನೆ ತಗೊಂಡಿದ್ರೆ ಆಗ್ತಿತ್ತು ಅಂತ. ಅದೇ ರೀತಿ ಅದು ಒಂದು ಮುಖ ಆದ್ರೆ ಇನ್ನೊಂದು ಮುಖ ಇನ್ ಕೇಸ್ ಕರೆಕ್ಷನ್ ಆದ್ರೆ. ಹಾಗಾಗಿ ನಾವು ಯಾವತ್ತು ಕ್ಯಾಲ್ಕುಲೇಟಿವ್ ರಿಸ್ಕ್ ಅನ್ನೇ ತಗೊಳ್ಬೇಕು. ಕಣ್ಮುಚ್ಕೊಂಡ್ರೆ ತಗೊಂಡ್ರೆ ಡೌನ್ ಆದ್ರೆ ಗೊತ್ತಿಲ್ಲ ಎಷ್ಟು ದಿನ ಕೆಳಗಡೆ ಇರುತ್ತೆ ಅಂತ. ಬಟ್ ಅನ್ಸರ್ಟನಿಟೀಸ್ ಅಂತೂ ಇದೆ. ಗ್ಲೋಬಲ್ ಅನ್ಸರ್ಟನಿಟೀಸ್ ಇದ್ದಾಗ ಕಮಾಡಿಟೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆ ಒಂದು ಹೋಪ್ಸ್ ಮೇಲೆ ತಗೊಳ್ಬೇಕಷ್ಟೇ. ಬಟ್ ಕೇರ್ಫುಲ್ ಆಗಿ ಮುಂದುವರಿಯಿರಿ. ಇನ್ನು USD INR ಗೆ ಬಂದ್ರೆ ಸದ್ಯದ ಮಟ್ಟಿಗೆ 90.86 ಲೆವೆಲ್ ಅಲ್ಲಿ ಇದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ INR ಪರ್ಫಾರ್ಮೆನ್ಸ್ ಅಂತ.
ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.